ಸ್ನೇಹಿತರೆ ನಮಸ್ಕಾರ. ಈ ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅತ್ಯಮೂಲ್ಯ. ಅದೊಂದು ಅತ್ಯಮೂಲ್ಯ ಅಂಗ ಅಂತಲೂ ಹೇಳ್ಬೋದು ಜೀವನದ್ದು. ಆದರೆ ಎಲ್ಲದೂ ಕೂಡ ಚೆನ್ನಾಗಿದ್ದರೆ ಚಂದ, ಸ್ವರ್ಗ. ಇವು ಸ್ವಲ್ಪ ಆ ಕಡೆ ಆಯಿತು ಅಂತ ಹೇಳಿದ್ರೆ ನರಕ. ಇದೇ ರೀತಿ ನಮ್ಮಲ್ಲೂ ಕೂಡ ಅದೆಷ್ಟೋ ಜನ ನರಕವನ್ನು ಮದುವೆ ಆದ ಬಳಿಕ ನೋಡಿದಂಥವ್ರು ಇದ್ದಾರೆ. ಅದೇ ಸಾಲಿಗೆ ಗಾಯಕಿ ರಮ್ಯಾ ವಸಿಷ್ಠ ಅವರು ಕೂಡ ಬಂದು ನಿಲ್ತಾರೆ ಅನ್ನುವಂಥ ವಿಚಾರ ಈಗ ಸ್ವತಃ ಅವರೇ ಬಹಿರಂಗಪಡಿಸಿದ್ದಾರೆ. ಮದುವೆ ವಿಚಾರವಾಗಿ ಬಹಳಷ್ಟು ನೊಂದು ಬೆಂದು ಸುದ್ದಿಯಾಗಿದ್ದರು ರಮ್ಯಾ ವಸಿಷ್ಠ. ಈಗ ಸಾಕಷ್ಟು ಸಮಯಗಳ ನಂತರ ಮಾಜಿ ಪತಿಯ ವಿರುದ್ಧ ಹಲವು ಆರೋಪಗಳನ್ನು ರಮ್ಯಾ ವಸಿಷ್ಠ ಮಾಡಿದ್ದಾರೆ. ತನ್ನ ಜೀವನದ ಕಹಿ ಅನುಭವಗಳನ್ನು ಬಿಚ್ಚಿಡುವಂಥ ಸಂದರ್ಭದಲ್ಲಿ ಮದುವೆ ಅನ್ನೋದು ತನ್ನ ಬಾಳಲ್ಲಿ ನಡೆದಂತಹ ಒಂದು ದೊಡ್ಡ ದುರಂತ ಅನ್ನೋದನ್ನು ರಮ್ಯಾ ವಸಿಷ್ಠ ಈಗ ನೆನೆಸ್ಕೊಂಡಿದ್ದಾರೆ. ನನ್ನ ಜೀವನದ ಅತ್ಯಂತ ಕಷ್ಟದ ದಿನಗಳನ್ನು ನಾನು ಆ ಮನುಷ್ಯನ ಒಟ್ಟಿಗೆ ಕಳೆದಿದ್ದೇನೆ ಅನ್ನೋದನ್ನು ಹೇಳಿದ್ದಾರೆ. ಈ ಮೂಲಕ ತಮ್ಮ ಬಾಳಿನಲ್ಲಿ ನಡೆದಂತಹ ಕಹಿ ಘಟನೆಯನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಹಾಗಾದರೆ ರಮ್ಯಾ ವಸಿಷ್ಠಗೆ ಮೋಸ ಮಾಡಿದಂತಹ ಆ ಮೊದಲ ಪತಿ ಯಾರು? ಆತ ಕೊಟ್ಟಂತಹ ಟಾರ್ಚರ್ ಹೇಗಿತ್ತು? ಈ ಮದುವೆಯಿಂದ ಹೊರಗಡೆ ಬಂದಿದ್ದು ಹೇಗಿದೆ ಜೀವನ, ರಮ್ಯಾ ವಸಿಷ್ಠ ಅವರ ಜೀವನ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರಮ್ಯಾ ವಸಿಷ್ಠ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರುವಂತಹ ಗಾಯಕಿ, ಕನ್ನಡದ ಸುಪ್ರಸಿದ್ಧ ಗಾಯಕಿಯೂ ಕೂಡ ಹೌದು. ಆದರೆ ಈಕೆಯ ಬಾಳಿನಲ್ಲಿ ಮತ್ತೊಂದು ನಮ್ಗೆ ಯಾರಿಗೂ ಕೂಡ ಗೊತ್ತಿರದಂತಹ ಒಂದು ಪುಟವೂ ಕೂಡ ಇದೆ ಅನ್ನುವಂಥದ್ದು ಈಗ ಬಹಿರಂಗ ಆಗಿದೆ. ಬಹುಶಃ ಈ ವಿಚಾರ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಈಗ ಇದನ್ನು ಸ್ವತಃ ಇಲ್ಲಿ ರಮ್ಯಾ ವಸಿಷ್ಠ ಅವರೇ ಬಹಿರಂಗಪಡಿಸಿದ್ದಾರೆ. ಹಸುವಿನ ವೇಷದಲ್ಲಿದ್ದಂಥ ವ್ಯಾಘ್ರನನ್ನು ತಾನು ಮದುವೆ ಆಗಿದ್ದೆ ಎನ್ನುವಂತಹ ವಿಚಾರವನ್ನು ಹೇಳೋದ್ರ ಮೂಲಕ ತನ್ನ ಬದುಕಿನ ಈ ಕಷ್ಟದ ದಿನಗಳು ಅಥವಾ ನರಕದ ದಿನಗಳು ಹೇಗಿತ್ತು ಅನ್ನೋದನ್ನು ಈಗ ಎಳೆಯಾಗಿ ವಿವರಿಸ್ತಾ ಹೋಗಿದ್ದಾರೆ. ರಮ್ಯಾ ವಸಿಷ್ಠ ಅವರ ಬಾಳಲ್ಲಿ ನಡೆದಂಥ ಈ ಘಟನೆ ಇವತ್ತು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಆ ಕಾರಣಗಳನ್ನು ಕೊನೆಯದಾಗಿ ಹೇಳ್ತೇನೆ. ಈಗ ಅವರ ಬದುಕಲ್ಲಿ ಏನಾಯಿತು ಅನ್ನೋದನ್ನು ಮೆಲುಕು ಹಾಕ್ತಾ ಬರೋಣ. ಕೆಲವರ ಬದುಕಲ್ಲಿ ಮದುವೆ ಅನ್ನೋದು ದೊಡ್ಡ ಪೆಟ್ಟನ್ನು ಕೊಟ್ಟುಬಿಡ್ತದೆ ಕಣ್ರಿ. ಈ ಆಘಾತದಿಂದ ಅವರು ಆಚೆ ಬರೋದಕ್ಕೆ ಅಮೂಲ್ಯವಾದಂಥ ಜೀವನವನ್ನೇ ಮುಡುಪಾಗಿಡುವಂತಹ ಪರಿಸ್ಥಿತಿ ಕೂಡ ಬಂದುಬಿಡುತ್ತೆ. ಇಂತಹ ಸೂಕ್ಷ್ಮ ವಿಚಾರ ಹೆಚ್ಚಾಗಿ ಸೆಲೆಬ್ರಿಟಿಗಳ ಜೀವನವನ್ನೇ ನುಂಗಿ ಹಾಕಿಬಿಡುತ್ತೆ. 4 ಗೋಡೆಗಳ ನಡುವೆ ನಡೆದಂತಹ ಘಟನೆಗಳು ಕರಾಳವಾದಂಥ ಅನುಭವವನ್ನು ಕೊಡ್ತವೆ. ಮತ್ತೊಬ್ಬರಿಗೆ ಇದೇ ರೀತಿಯ ಸಂಕಷ್ಟಗಳು ಎದುರಿಸಿ ನಿಲ್ಲೋದಕ್ಕೆ ಮಾದರಿ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ರಮ್ಯಾ ವಸಿಷ್ಠ ತಮ್ಮ ಮದುವೆ, ಡಿವೋರ್ಸ್ ಮತ್ತು ಈಗ ಸಮಾಜದಲ್ಲಿ ಎದುರಾಗ್ತಿರುವಂಥ ಕೆಟ್ಟ ಅನುಭವಗಳನ್ನು ಒಂದೊಂದಾಗಿ ತೆರೆದಿಟ್ಟಿದ್ದಾರೆ. ಇತ್ತೀಚೆಗೆ ತಮ್ಮ ಒಂದು ಇಂಟರ್ವ್ಯೂನಲ್ಲಿ, ಆಕೆ ಕೊಟ್ಟಂಥ ಒಂದು ಇಂಟರ್ವ್ಯೂನಲ್ಲಿ ಈ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಈಗ ರಮ್ಯಾ ಅವರು ಮದುವೆ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಬನ್ನಿ. ನನ್ನ ಸೋಕಾಲ್ಡ್ ಮದುವೆ ಅಂತೇಳಿ ಆಗುತ್ತೆ. ಅದರ 1 ತಿಂಗಳ ಹಿಂದೆ ಒಬ್ಬರು ಕಾಮನ್ ಫ್ರೆಂಡ್ ಕಾಲ್ ಮಾಡಿದಾಗ ನಾನೇ ಹೇಳಿದ್ದೆ, ಅವರನ್ನು ಯಾರಿಗೆ ಮದುವೆ ಆಗ್ತಾರೆ ಅಂತೇಳಿ ಹೇಳಿದ್ದೆ. ಐ ಡೋಂಟ್ ನೋ, ನಾನೇ ಕೊನೆಗೆ ಹೇಗೆ ಮದುವೆ ಆದೆ ಅಂತೇಳಿ ಗೊತ್ತಿಲ್ಲ. ನನಗೆ ಅವತ್ತು ಏನಾಗಿತ್ತು ಅಂತಲೂ ಕೂಡ ಗೊತ್ತಿಲ್ಲ. ನಮ್ಮ ತಾಯಿಗೆ ಇನ್ನೂ ಸ್ವಲ್ಪ ದಿನ ಅವಳನ್ನು ಅಲ್ಲೇ ಅಂದರೆ ಪತಿಯ ಮನೆಯಲ್ಲೇ ಬಿಟ್ಟರೆ ಅವಳು ಸತ್ತೇ ಹೋಗ್ತಾಳೆ ಅಂತಲೂ ಕೂಡ ಹೇಳಿದ್ರಂತೆ. ಸಮ್ ಕ್ಲೋಸ್ ಇರುವಂತಹ ಜನ. ನನ್ನ ಜೀವನದ ಅತ್ಯಂತ ಕಷ್ಟದ ದಿನಗಳನ್ನು ನಾನು ಅಲ್ಲೇ ನೋಡಿದ್ದು. ಈಗ ಒಂದೊಂದೇ ಲಿಂಕನ್ನು ಕನೆಕ್ಟ್ ಮಾಡ್ತಾ ಹೋದರೆ ಏನೇನೋ ತಲೆಗೆ ಬರ್ತಾ ಹೋಗ್ತದೆ. ನಾನು ಬದುಕಿರೋದೇ ಹೆಚ್ಚು ಅಂತಲೂ ಕೂಡ ನನಗೆ ಅನಿಸುತ್ತೆ. ಅದಾದಮೇಲೆ ಆ ವ್ಯಕ್ತಿ ಮೇಲೆ ಜಿದ್ದನ್ನು ಸಾಧಿಸಿರೋದು, ಇಲ್ಲಿವರೆಗೆ ಸಾಧಿಸ್ತಾನೇ ಇರೋದು, ಸಮಾಜನೆಲ್ಲ ನಡೆಸ್ಕೊಂಡಂಥ ರೀತಿ. ಒಂದು ವಿಚಾರ ಏನಾಯಿತು ಅಂತ ಅಂದರೆ, ಇವ್ರಿಗೇನು ಗೊತ್ತಿರಲಿಲ್ವಾ, ಇವರನ್ನು ಯಾರಿಗೆ ಹೋಗು ಅಂದಿದ್ರು ಅಂತಾರೆ. ಆಯಿತು, ಗೊತ್ತಿರಲಿಲ್ಲ. ಆತನಿಗೆ ಏನು ಅಂತೇಳಿ ಗೊತ್ತಿರಲಿಲ್ವಾ, ಏನು ಮಾಡ್ತಿದ್ದಾರೆ, ವಾಟ್ ಈಸ್ ಇಂಡಸ್ಟ್ರಿ ಡೂಯಿಂಗ್, ವೈ ಈಸ್ ಇಂಡಸ್ಟ್ರಿ ಸಪೋರ್ಟಿಂಗ್ ಸಚ್ ಎ ಹಿಪೋಕ್ರೆಟಿಕ್ ಪರ್ಸನ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅದಕ್ಕೆ ಈ ಬಗ್ಗೆ ನಾನು ಜಾಸ್ತಿ ಕೇಳೋದನ್ನು ನಿಲ್ಲಿಸಿಬಿಟ್ಟಿದ್ದೀನಿ ಅಂತೀನಿ. ಈ ಮಾಜಿ ಪತಿಯ ಬಗ್ಗೆ ರಮ್ಯಾ ವಸಿಷ್ಠ ಬೇಸರವನ್ನು ಹೊರಗಡೆ ಹಾಕ್ತಾರೆ. ಆ್ಯಕ್ಚುಲಿ ಕನ್ನಡದ ಹೆಸರಾಂತ ಗಾಯಕಿ ಈ ರಮ್ಯಾ ವಸಿಷ್ಠ 14 ವರ್ಷಗಳ ಹಿಂದೆ ಮದುವೆ ಆಗಿದ್ದರು. ಆದರೆ ಮದುವೆ ಆದಂಥ ಒಂದೇ ವರ್ಷದಲ್ಲಿ ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು. 2013ರಲ್ಲಿ ರಮ್ಯಾ ಡಿವೋರ್ಸನ್ನು ಕೋರಿ ಕೋರ್ಟ್ ಮೆಟ್ಟಿಲನ್ನು ಏರಿದರು. ಪತಿಯ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದರು. ಈಗ ಈ ಆರೋಪಗಳಿಗೆ ಒಂದಷ್ಟು ಪುಷ್ಟಿ ನೀಡುವಂತಹ ಡಾಕ್ಯುಮೆಂಟ್ಗಳನ್ನು ಅಥವಾ ಮಾತುಗಳನ್ನು ಈಗ ರಮ್ಯಾ ವಸಿಷ್ಠ ತಮ್ಮ ಬಾಯಲ್ಲೇ ಬಿಚ್ಚಿಟ್ಟಿದ್ದಾರೆ. ಅಂದರೆ ಏನಾಯಿತು ಆ 1 ವರ್ಷದ ಒಳಗಡೆ ಅಂತಲೂ ಕೂಡ ಹೇಳಿದರು. ಅದಾಗಲೇ 2 ಮದುವೆ ಆಗಿದ್ದಂಥ ಗಾಯಕನ ಜೊತೆಗೆ
ಇವರು 3ನೇ ಮದುವೆಯನ್ನು ಆಗಿದ್ದು. ಮದುವೆಗೂ ಮುನ್ನ ಕೆಲವರು ಬೇಡ ಅಂತಲೂ ಕೂಡ ಹೇಳಿದರು. ಇನ್ಫ್ಯಾಕ್ಟ್ ಇವ್ರಿಗೂ ಕೂಡ ಇಷ್ಟ ಇರಲಿಲ್ಲ. ಬಟ್ ನಾನು ಕೂಡ ಇದು ಸಾಧ್ಯವೇ ಇಲ್ಲ ಅಂತಲೂ ಕೂಡ ಅಂದ್ಕೊಂಡಿದ್ದೆ. ಆದರೆ ಮದುವೆಯಾಗಿ ಬಹಳ ಬೇಗ ದೂರ ಆಗುವಂತಾಯಿತು ಅಂತಲೂ ಕೂಡ ಇಲ್ಲಿ ರಮ್ಯಾ ವಸಿಷ್ಠ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾರೆ. ಆ ವ್ಯಕ್ತಿ ಹಸುವಿನ ವೇಷದಲ್ಲಿದ್ದಂಥ ವ್ಯಾಘ್ರ ಅನ್ನೋದು ನನಗೆ ನಂತರ ಗೊತ್ತಾಯಿತು ಅನ್ನುವಂತಹ ತನ್ನ ಜೀವನದ ಕಹಿ ಸತ್ಯವನ್ನು ಕೂಡ ಬಿಚ್ಚಿಡ್ತಾರೆ. ಯಾಕಂತ ಹೇಳಿದ್ರೆ 3 ತಿಂಗಳಲ್ಲಿ ಮಗಳು ವಾಪಸ್ ಬಂದರೆ ಸರಿ ಇರಲ್ಲ ಅಂತಲೂ ಕೂಡ ಎಲ್ಲರೂ ಕೂಡ ಮಾತನಾಡ್ತಿರ್ತಾರೆ. ಆದರೆ ಇವರ ತಾಯಿ ಮಾತ್ರ, ಇಲ್ಲಪ್ಪ, ನನ್ನ ಮಗಳು ಅಲ್ಲೇ ಇದ್ದರೆ ಸತ್ಯ ಹೋಗ್ತಾಳೆ, ಸಿಕ್ಕಾಪಟ್ಟೆ ಟಾರ್ಚರ್ ಆಗ್ತಿದೆ, ಬೇಡ, ಆಕೆ ವಾಪಸ್ ಬಂದುಬಿಡಲಿ ಅಂತಲೂ ಕೂಡ ಇಲ್ಲಿ ಬಹಿರಂಗವಾಗಿ ಹೇಳ್ತಾರೆ. ನನ್ನ ಜೀವನದ ನರಕದ ದಿನಗಳು ಅವು ಅನ್ನೋದನ್ನು ರಮ್ಯಾ ವಸಿಷ್ಠ ಈಗ ಮೆಲುಕು ಹಾಕ್ತಾರೆ. ನಾನು ಬದುಕಿರೋದೇ ಹೆಚ್ಚು. ಆ ವ್ಯಕ್ತಿ ಇವತ್ತಿಗೂ ಕೂಡ ಜಿದ್ದನ್ನು ಸಾಧಿಸ್ತಾ ಇದ್ದಾರೆ. ನನಗೆ ಆ ವ್ಯಕ್ತಿ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಆದರೆ ಆತನಿಗೆ ಏನು ಎಂತ ಎಲ್ಲ ಕೂಡ ಗೊತ್ತಿಲ್ವಾ? ಆತನ ಬಗ್ಗೆ ಎಲ್ಲ ಕೂಡ ಗೊತ್ತಿದ್ದರೂ ಯಾಕೆ ಎಲ್ಲರೂ ಕೂಡ ಆತನನ್ನು ಬೆಂಬಲಿಸ್ತಾರೆ ಅನ್ನುವಂಥದ್ದು ಇಲ್ಲಿ ರಮ್ಯಾ ವಸಿಷ್ಠ ಅವರ ಒಂದು ಪ್ರಶ್ನೆ. ಇನ್ನು ರಮ್ಯಾ ವಸಿಷ್ಠ ಅವರ ಜೀವನದಲ್ಲಿ ಈ ವ್ಯಕ್ತಿ ಬಂದು ಹೋದ ಬಳಿಕ ಸಾಕಷ್ಟು ನೋವುಗಳನ್ನೇ ತಿಂತಿದ್ದಾರೆ ಅನ್ನೋದನ್ನು ಸ್ವತಃ ಇವರೇ ಹೇಳ್ತಾರೆ. ಆಗ ನನ್ನ ವಯಸ್ಸು ತುಂಬ ಚಿಕ್ಕದು ಕಣ್ರಿ. ನನ್ನ ಮೇಲೆ ಸುಳ್ಳು ಕೇಸ್ ಎಲ್ಲದೂ ಕೂಡ ಹಾಕಿಸಿದ್ರು. ನಾನು ತುಂಬ ರೇಡಿಯೋ ಸಿಂಗಲ್ಸ್ಗಳನ್ನು ಮಾಡ್ತಿದ್ದೆ. ಯಾರಿಗೂ ಮಾಡಿಕೊಟ್ರೆ ಅವರಿಂದ ನನಗೆ ದುಡ್ಡು ಬರದೇ ಇರೋ ಹಾಗೆ ಮಾಡೋದು. ತುಂಬ ಕಡೆ ಇದೇ ರೀತಿ ಟಾರ್ಚರನ್ನು ಕೊಟ್ಟಿದ್ದಾರೆ. ಇನ್ನು ನಾನು ಎಲ್ಲವನ್ನು ಕೂಡ ದೇವ್ರಿಗೆ ಬಿಟ್ಟುಬಿಟ್ಟಿದ್ದೀನಿ. ಇಲ್ಲಿ ತನಕ ಅವರೇ ನನ್ನನ್ನು ಕಾಪಾಡಿದ್ದು. ಅದೇ ಭರವಸೆಯಲ್ಲಿ ಬದುಕ್ತಾ ಇದ್ದೀನಿ ಅಂತ ಹೇಳಿ ದೇವರ ಮೇಲೆ ಭಾರವನ್ನು ಹಾಕಿದ್ದಾರೆ. ಇನ್ನು ಹೊಸ ಜೀವನ ಬೇಕು ಅಂಥೇಳಿ ನಿಮ್ಗೆ ಅನ್ನಿಸ್ಲಿಲ್ವಾ ಅಂತೇಳಿ ಕೇಳಿದ್ರೆ ಐ ವಾಸ್ ಸೋ ಸ್ಕೇರ್ಡ್ ಅಂತೇಳಿಬಿಟ್ಟು ರಮ್ಯಾ ವಸಿಷ್ಠ ನಾನು ತುಂಬ ಭಯಪಟ್ಟಿದ್ದೀನಿ. ಒಬ್ಬ ವ್ಯಕ್ತಿಯ ಹೊರಗಡೆ ತೋರಿಸುವಂಥ ಮುಖ ಮತ್ತು ಒಳಗಡೆ ಇರುವಂತಹ ಮುಖ ಎರಡಕ್ಕೂ ಕೂಡ ಭಾರೀ ಭಿನ್ನತೆ ಇರ್ತದೆ. ಅಷ್ಟು ಕರಾಳ ಮುಖವನ್ನು ನಾನು ನೋಡಿದ ಮೇಲೆ ನನಗಂತೂ ಯಾರದಾದರೂ ನಗು ಅಥವಾ ಅವರ ನಗುತ್ತಾ ಮಾತು ಇದ್ಯಾವುದನ್ನು ಕೂಡ ನಂಬೋಕ್ಕೆ ಆಗಲ್ಲ ಅಂತಲೂ ಕೂಡ ಹೇಳ್ತಾರೆ. ಒಳಗಡೆ ಏನಿರುತ್ತೋ ಏನೋ ಅನಿಸುತ್ತೆ, ಅಷ್ಟು ಭಯ ನನಗೆ. ಆ ಪರಿಸ್ಥಿತಿ ನನಗೆ ಹಾಗೆ ಮಾಡ್ತು ಅಂತಲೂ ಕೂಡ ಹೇಳ್ತಾರೆ. ಅಷ್ಟು ನೋವನ್ನು ಅನುಭವಿಸ್ಬಿಟ್ಟಿದ್ದೀನಿ. ಐ ಕಾಂಟ್ ಟ್ರಸ್ಟ್ ಪೀಪಲ್ ಅಂತಲೂ ಕೂಡ ಮದುವೆಯ ಆಘಾತವನ್ನು ಹೇಳ್ಕೊಂಡಿದ್ದಾರೆ ಗಾಯಕಿ ರಮ್ಯಾ ವಸಿಷ್ಠ. ತಮ್ಮ ಬದುಕಿನಲ್ಲಿ ನಡೆದಂತಹ ಕಹಿ ಘಟನೆಯನ್ನು ಬಿಚ್ಚಿಟ್ಟಿದ್ದಾರೆ. ಇನ್ನು ಇವೆಲ್ಲ ಪರಿಣಾಮಗಳು ಇವೆಲ್ಲದೂ ಕೂಡ ನಿಮ್ಮ ಕೆರಿಯರ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಅಂತೇಳಿ ಕೇಳಿದ್ದಕ್ಕೆ ಹೌದು, ತುಂಬ ಸರಿಯಾಗಿದೆ. ನನ್ನ ಸುತ್ತ ಇರುವಂಥ ಜನ ನನ್ನ ಜೊತೆಗೆ ನಿಲ್ತಾನೆ ಇಲ್ಲ ಅಂದರೆ ನಾನು ಸರಿ ಇದ್ದೀನಿ ಅಂತೇಳಿ ಅರ್ಥ. ಬದುಕನ್ನು ಈಗ ನೋಡುವಂಥ ರೀತಿ ಕಂಪ್ಲೀಟಾಗಿ ಬದಲಾಗಿದೆ. ನನ್ನ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಅಡ್ಡಗಾಲು ಹಾಕಿದ್ದಾರೆ. ಒಂದು ಕಾರ್ಯಕ್ರಮ ಮಾಡಿದ್ದೆ. ಆ ಕಾರ್ಯಕ್ರಮದ ವಿಡಿಯೋ ತೆಗೆಯೋದಕ್ಕೆ ಅವರ ಸ್ನೇಹಿತರೊಬ್ಬರನ್ನು ನಂಬಿ ಪೂರ್ತಿ ಹಣವನ್ನು ಪೇ ಮಾಡಿದ್ದೆ. ಅವ್ರು ನನಗೆ ಸ್ನೇಹಿತರಲ್ಲ ಅಂತ ಹೇಳಿ ನಂಬಿ ಕಾಂಟ್ರಾಕ್ಟ್ ಕೂಡ ಕೊಟ್ಟಿದ್ದೆ. ಆದರೆ ಇದುವರೆಗೆ ಅದರ ಒಂದು ಸಣ್ಣ ತುಣುಕು ವಿಡಿಯೋ ನನಗೆ ಕೊಟ್ಟಿಲ್ಲ. ಇದಕ್ಕೆ ಏನು ಹೇಳ್ತೀರಾ? ಮಾಜಿ ಪತಿ ಮಾಡಿದಂಥ ಅನ್ಯಾಯದ ಬಗ್ಗೆ ಈಗ ತಮ್ಮ ನೋವನ್ನು ಈ ರೀತಿ ತೋಡ್ಕೊಳ್ತಾ ಇದ್ದಾರೆ. ಇನ್ನು ₹1 ಕೂಡ ನಾನು ಅವರಿಂದ ತೆಗೆದುಕೊಂಡಿಲ್ಲ. ಇನ್ಫ್ಯಾಕ್ಟು ನಾನು ಮಾಡಿದಂಥ ಕಾರ್ಯಕ್ರಮಗಳ ದುಡ್ಡು ಅವರ ಅಕೌಂಟ್ಗೆ ಹೋಗಿ ಬಿದ್ದಿದೆ. ಅದನ್ನು ಕೂಡ ನನಗೆ ಕೊಟ್ಟಿಲ್ಲ. ಆ ವ್ಯಕ್ತಿ ಅವರ ಮನೆಗೆ ಹೋಗಬೇಕು ಏನೋ ಅಂದಾಗಲೂ ಕೂಡ ನಾನೇ ಪ್ಯಾಕ್ ಮಾಡಿ ಕೊಟ್ಟಿದ್ದೀನಿ. ಎಲ್ಲನೂ ಕೂಡ ಚಿಕ್ಕ ಚಿಕ್ಕ ಟ್ರಾವೆಲ್ ಬ್ಯಾಗು ಎಲ್ಲವನ್ನು ಕೂಡ ಅದರಲ್ಲಿ ಕ್ಯಾಶ್ ತುಂಬಿ ಕೊಟ್ಟಿದ್ದೀನಿ. ಅವರ ಒಂದೇ ₹1 ಕೂಡ ನಾನು ಟಚ್ ಮಾಡಿಲ್ಲ. ನಾನು ತಗೊಂಡಿದ್ದೀನಿ ಅನ್ನೋದನ್ನು ಅವರೇನಾದರೂ ಪ್ರೂವ್ ಮಾಡಿದ್ರೆ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಚಾಲೆಂಜನ್ನು ಹಾಕ್ತಾರೆ. ನನ್ನ ಇಡೀ ಈ ಘಟನೆ ಏನು ನಡೀತು ನೋಡಿ, ನಾನು ನ್ಯಾಯಕ್ಕಾಗಿ ವಾಯ್ಸ್ ರೈಸ್ ಮಾಡಿದ್ದನ್ನು ಓಹೋ ಇವಳು ಎಲ್ಲವನ್ನು ಕೂಡ ಮಾಡ್ತಿರೋದು ದೈಹಿಕ ಸುಖಕ್ಕಾಗಿ ಅಂತ ಹೇಳ್ಬಿಟ್ಟು ಲೇಬಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಈ ತರಹದ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ನ್ಯೂನ್ಯತೆಗಳು ಇದು ಅಂತ ಹೇಳಿಬಿಟ್ಟು ನಾನು ಹೇಳಿದ ತಕ್ಷಣ ಆ ಕೆಟಗರಿಗೆ ಬರುವಂಥ ಎಲ್ಲ ಗಂಡಸರು ನನ್ನ ವಿರುದ್ಧ ತಿರುಗಿಬಿದ್ರು. ರಮ್ಯಾ ವಸಿಷ್ಠ ಅವರು ತಮಗಾದಂಥ ಅನ್ಯಾಯವನ್ನು ಈ ಮೂಲಕ ಬಿಚ್ಚಿಟ್ರು. ಈ ಎಲ್ಲ ಸಂಭಾಷಣೆ ರಘುರಾಮ್ ಅವರ 101 ನೆನಪು ಯೂಟ್ಯೂಬ್ ಚಾನಲಲ್ಲಿ ಇದೆ. ಬಹುಶಃ ನೀವು ನೋಡ್ಬೋದು. ಯಾಕಂತೇಳಿದರೆ ಇದು ಯಾವುದೂ ಕೂಡ ಕಪೋಲ ಕಲ್ಪಿತ ಅಲ್ಲ, ನಾವೇ ಸೃಷ್ಟಿ ಮಾಡಿರೋದಲ್ಲ, ಸ್ವತಃ ಅವರೇ ಹೇಳಿರುವಂತಹ ನೋವಿನ ದಿನಗಳು. ಬಟ್ ಎಲ್ಲೂ ಕೂಡ ಆ ಮಾಜಿ ಪತಿ ಯಾರು ಅಂತೇಳ್ಬಿಟ್ಟು ಯಾರೂ ಕೂಡ ಹೇಳಲಿಲ್ಲ ಅಥವಾ ಎಲ್ಲೂ ಕೂಡ ಉಲ್ಲೇಖ ಮಾಡಲಿಲ್ಲ. ಬಹುಶಃ ನಿಮಗೆ ಗೊತ್ತಿರ್ಬೋದು ರಮ್ಯಾ ವಸಿಷ್ಠ ಅವರ ಮಾಜಿ ಪತಿ ಯಾರು ಅಂತೇಳ್ಬಿಟ್ಟು. ಅವರು ಕೂಡ ಕನ್ನಡದ ಪ್ರಖ್ಯಾತ ಗಾಯಕರೇ. ಅವರಿಗೂ ರಮ್ಯಾ ವಸಿಷ್ಠ ಅವ್ರಿಗೂ ಮದುವೆ ಆಗಿದ್ದು, ಒಂದೇ ವರ್ಷದಲ್ಲಿ ದಾಂಪತ್ಯ ಮುರಿದು ಬಿದ್ದಿದ್ದು ಎಲ್ಲದೂ ಕೂಡ ಭಾರಿ ಸುದ್ದಿಯಾಗಿತ್ತು. ಹಾಗಾಗಿ
ಆ ಗಾಯಕನ ಹೆಸರನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಅಂತೇಳಿ ಅಂದ್ಕೊಳ್ತೀನಿ. ಆದರೆ ಆ ಗಾಯಕನ ನಗುಮುಖದ ಹಿಂದೆ ಇಷ್ಟೆಲ್ಲ ಕರಾಳತೆ ಇತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ನೋಡೋಣ ಏನಾಗುತ್ತೆ, ಅವರೇನಾದರೂ ಸ್ಪಷ್ಟನೆಯನ್ನು ಕೊಡ್ತಾರಾ, ಇದೆಲ್ಲಿಗೆ ಹೋಗಿ ನಿಲ್ತದೆ ಗೊತ್ತಿಲ್ಲ. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಅಭಿಪ್ರಾಯಗಳ ಬಗ್ಗೆ, ಈ ಗಾಯಕಿ ರಮ್ಯಾ ವಸಿಷ್ಠ ಅವರು ಹೇಳಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.